ರಾಮ ಏನಕ್ಕೆ ಬಂದ? ಸಾಕ್ಷಾತ್ ಅವತಾರನೇ, ವಿಷ್ಣುವಿನ ಅವತಾರ ಆಗಿ ಬಂದ ಭೂಮಿ ಮೇಲೆ. ಏನಕ್ಕೆ ಬಂದ? ಕೆಲವೆಲ್ಲ ನಮಗೆ ಹೇಳ್ಕೊಡೋದಕ್ಕೆ ಬಂದ. ಹೇಗಿರಬೇಕು, ಸಮಾಜದಲ್ಲಿ ಹೇಗಿರಬೇಕು, ಕುಟುಂಬದಲ್ಲಿ ಹೇಗಿರಬೇಕು, ಒಂದು ಪಂಚಾಯತ್ ಸದಸ್ಯರು ಅದು ಕಳ್ಕೊಬೇಕು ಅಂದರೆ ಅಂಥದ್ದು. ನಾಳೆ ಪಟ್ಟಾಭಿಷೇಕ, ಇವತ್ತು ರಾತ್ರಿ ನ್ಯೂಸ್ ಏನು, ನೀನು ನಾಳೆ ಕಾಡಿಗೆ ಹೋಗ್ಬೇಕು ಅಂತ. ಯಾರಾದರೂ ಅದನ್ನು ಸಹಿಸೋಕ್ಕಾಗತ್ತಾ? ಲಕ್ಷ್ಮಣನಿಗೆ ಈ ಒಂದು ವಿಷಯನ ಕೇಳಿ ಕಣ್ಣಲ್ಲಿ ಬೆಂಕಿ ಅಂತೆ, ಅಷ್ಟು ಕೋಪ. ಅಣ್ಣ ಅಂದರೆ ಅಷ್ಟು ಪ್ರೀತಿ. ಇವಾಗಿನ ಅಣ್ಣಂದ್ರ ಕಂಡ್ರೆ ಎಷ್ಟು ಪ್ರೀತಿ ಅಂತ ನೋಡ್ತಾ ಇದೀವಿ ನಾವು ಅಲ್ವಾ? ಅಣ್ಣನ ಮಾತು ಅಂತಂದ್ರೆ ತೆಗಿತಾ ಇರಲಿಲ್ಲ, ಅಷ್ಟೊಂದು ಪ್ರೀತಿ. ಅಣ್ಣ ಬಂದರೆ ಆಗಿರಬೇಕು ಅಂತೇಳಿ ನಮಗೆ ನೋಡ್ಸ್ಕೊಟ್ಟಿರ್ತಕ್ಕಂಥದ್ದು. ಅಷ್ಟು ಕೋಪ ಬಂದರೂ ಕೂಡ ಯಾರ ಮೇಲೆ, ಕೈ ಮೇಲೆ ಆ ತಮ್ಮನನ್ನು ಸಮಾಧಾನ ಮಾಡ್ತಾರೆ ರಾಮಚಂದ್ರ. ತಮ್ಮನ ನೋಡಿ, ಅದಕ್ಕೆ ಚಿಕ್ಕವರು ಕೋಪ ತಾಪ ಪ್ರಕಟ ಮಾಡಿದಾಗ ನಾವು ಅವರಿಗೆ ಬುದ್ಧಿವಾದ ಹೇಳಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀವಿ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಅಷ್ಟೇ, ಅಧಿಕಾರ ಹಂಚಿಕೆ ಆಗ್ಬೋದು, ಆಮೇಲೆ ದುಷ್ಟನ ಸಂಹಾರ ಮಾಡ್ಬೋದಾಗ್ಬೋದು, ಪ್ರತಿಯೊಂದನ್ನು ನಮಗೆ ಈ ಯುಗದಲ್ಲೂ ಕೂಡ ಇದೆಲ್ಲ ನಡೀತಾ ಇದೆ. ಇಲ್ಲೂ ದುಷ್ಟರು ಇದ್ದಾರೆ, ಹೆಣ್ಣುಮಕ್ಳ ಮೇಲೆ ಕಣ್ಣಾಕೋರು ಇದ್ದಾರೆ. ಇವನ್ನೆಲ್ಲ ಮರ್ದನ ಮಾಡಬೇಕು. ಅದು ಯಾವ್ಯಾವ ಒಂದು ರೂಪದಲ್ಲಿ ಬಂದಿರ್ತಾನೆ ಭಗವಂತ. ಅದಕ್ಕೆ ಪ್ರತಿಯೊಬ್ಬರಲ್ಲೂ ರಾಮ ಇದ್ದಾನೆ ಅಂತ ಒಂದು ರಾಮಚಂದ್ರನ ಒಂದು ಭಕ್ತಿಪೂರ್ವಕ ಒಂದು ಪೂಜೆಯನ್ನು ಇವತ್ತು ನಮ್ಮ ಕೃಷ್ಣಪ್ಪದಾಸರ ಮನೆಯಲ್ಲಿ ಏರ್ಪಡಿಸಿ ನಮಗೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಕ್ಕಂಥ ಸೌಭಾಗ್ಯವನ್ನು ಕಮಿಸಿರ್ತಕ್ಕಂಥ ಕೃಷ್ಣಪ್ಪದಾಸರಿಗೆ ಹೊಂದಿಸ್ತಾ, ಎಲ್ಲರಿಗೂ ಹೊಂದಿಸ್ತಾ ಎಸ್ಪೆಷಲಿ ಮಕ್ಕಳಿಗೆ ಭಗವದ್ಗೀತೆಯನ್ನು ಇವತ್ತು ಅಗತ್ಯವಾಗಿ ಬೇಕಾಗಿರುವಂಥದ್ದು ಭಗವದ್ಗೀತೆ, ರಾಮಾಯಣ, ಮಹಾಭಾರತ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು, ಅಜ್ಜ ಅಜ್ಜಿದಿರು ಮಕ್ಕಳನ್ನ ಕೂತ್ಕೊಂಡು ಹೇಳ್ತಾ ಇದ್ರು. ಇವಾಗ ಅವೆಲ್ಲ ಹೋಗಿಬಿಟ್ಟಿದೆ. ನಾವು ಶಿಕ್ಷಣದಲ್ಲಿ ಎಷ್ಟೇ ಪಾಠ ಮಾಡ್ತೀವಿ ಅಂತಂದ್ರೂ ನಾವು ಎಕ್ಸಾಮ್ ಓರಿಯೆಂಟೆಡ್ ಅಷ್ಟೇ. ಪಾಠ ಮಾಡೋದು ಮಾರ್ಕ್ಸ್ಗೋಸ್ಕರ, ಟೈಮು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡೋಕ್ಕೋಸ್ಕರ. ಅಲ್ಲೆಲ್ಲ ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದು ಇವತ್ತು ಸ್ವಲ್ಪ ಕಡಿಮೆ ಆಗ್ತಾ ಇರೋದು. ಈ ಥರ ಶ್ರೀರಾಮನವಮಿ ಸಂದರ್ಭದಲ್ಲಿ ಎಲ್ಲ ಮಕ್ಕಳನ್ನು ಕರೆದು ಮಾಡಬೇಕು ಅಂತನ್ನೋದು ಏನಿಲ್ಲ. ಇರುವಂಥ ಮಕ್ಕಳಿಗೆ ಮಾಡಿದ್ರೆ ಅವರು ಬೆಳೆದು ಇನ್ನಷ್ಟು ಜನಕ್ಕೆ ಅದು ಪ್ರಸಾರ ಆಗ್ತದೆ. ಆ ನಿಟ್ಟಿನಲ್ಲಿ ಕೃಷ್ಣಣ್ಣವ್ರು ಮಾಡ್ತಾ ಇರುವಂಥ ಕೆಲಸವನ್ನು ನಾವು ಲಾಭಿಸ್ಬೇಕು. ಈಗ ರಾಮಾಯಣದ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಮರದಿಂದ ಪ್ರಾರಂಭ ಆದಂಥ ರಾಮನಾಮ, ಈಗಾಗಲೇ ಅಶೋಕ್ ಸರ್ ಹೇಳೋದು, ಪ್ರತಿಯೊಬ್ಬರಲ್ಲೂ ಕೂಡ ರಾಮ ಇದ್ದಾನೆ. ಅನೇಕ ದಾಸಶ್ರೇಷ್ಠರು, ಹರಿಭಕ್ತರು ಈ ರಾಮನ ಬಗ್ಗೆ ಬಹಳಷ್ಟು ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ರಾಮಾಯಣ ಮಹಾಭಾರತದಲ್ಲಿ ಬರುವಂತ ಒಂದೊಂದು ಪಾತ್ರನೂ ಕೂಡ ಇವತ್ತು ನಾವು ನೋಡ್ತಾ ಇರುವಂತ ಪ್ರತಿಯೊಂದು ಪಾತ್ರ ಆಗಿರ್ತದೆ. ಆ ನಿಟ್ಟಿನಲ್ಲಿ ರಾಮನ ಪಾತ್ರ ಯಾವುದರಿಂದ ಶ್ರೇಷ್ಠತೆಯನ್ನು ಪಡ್ಕೊಳ್ತದೆ ಅಂದ್ರೆ ರಾವಣನ ಪಾತ್ರದಿಂದ ಶ್ರೇಷ್ಠತೆಯನ್ನು ಪಡ್ಕೊಳ್ತದೆ. ಕುವೆಂಪು ರಾಮಾಯಣ ದರ್ಶನಂನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ರಾವಣನೂ ಕೂಡ ಒಬ್ಬ ಪರಮೋಚ್ಚ ಶಿವಭಕ್ತನಾಗಿದ್ದಂಥವ್ರು. ಅವನು ಒಬ್ಬ ತಪಸ್ವಿ. ಅವನಿಂದ ರಾಮನಿಗೂ ಕೂಡ ಶ್ರೇಷ್ಠತೆ ಬಂತು ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಯಾರನ್ನೂ ಕೂಡ ಅಲ್ಲಗಳೆಯುವಂಥದ್ದಿಲ್ಲ. ರಾಮನಾಮವನ್ನು ನಾವು ಭಜನೆ ಮಾಡಿದ್ರೆ, ಪ್ರತಿದಿನ ನಾವು ಅದನ್ನು ಸ್ಮರಣೆ ಮಾಡಿದ್ರೆ ಅದರಿಂದ ನಮ್ಮ ಜೀವನ ಶ್ರೇಷ್ಠತೆಯನ್ನು ಪಡ್ಕೊಳ್ತದೆ. ಈಗ ನಮ್ಮ ಕೃಷ್ಣಣ್ಣವ್ರು ಹೇಳಿದ್ರು, ಮಹಾನುಭಾವರು ರಾಮನಾಮವನ್ನು ಬರೀತಕ್ಕಂಥದ್ದು ಎರಡು ಕೈಯಲ್ಲೂ ಇಲ್ಲ, ಒಂದೇ ಕೈನಲ್ಲಿ 4 ಪೆನ್ನಲ್ಲಿ ಬರೀತಾರೆ. 4 ಪೆನ್ನಲ್ಲಿ ಏನೇನು ಕಲೆ ಅಂತಕ್ಕಂಥದ್ದು ದೇವರು ಏನೇನು 34 ಕೋಟಿ ರಾಮನಾಮನ ಬರೆದು ಇಂಗ್ಲಿಷು, ಕನ್ನಡ 3 ಭಾಷೆಯಲ್ಲಿ ಬರೀತಾರೆ. ಆ ಕಾಲದಲ್ಲಿ ಅವರು ಡಿಗ್ರಿ ಮಾಡಿದ್ದಾರೆ. 76 ವರ್ಷ ಅವ್ರಿಗೆ. ಈಗ ಹುಷಾರಿಲ್ಲ. ಅಲ್ಗೂ ಪಾಪ 7:30 ಹೊರಟು 8:30 ಇಲ್ಲಿಗೆ ಬಂದರು. ಮಕ್ಕಳಿಗೆ ಹೇಳ್ಬೇಕು ಸ್ವಾಮಿ, ಸ್ವಲ್ಪ ನೀವು ಬರಬೇಕು ಅಂತ ಹೇಳಿದ್ದಕ್ಕೆ ಮೊನ್ನೆ ಪರಿಚಯ ಆಗಿದ್ರು. ಬಂದು ಒಂದು ಟೈಮ್ಗೆ 1 ಗಂಟೆ ಹೊತ್ತು ರಾಮಭಜನೆ ಮಾಡಿಸಿದ್ದಾರೆ ಎಲ್ಲರ ಕೈಯಲ್ಲಿ. ನೀವು ಬಂತಾನೆ ನಾವು ಕೂಡ ಸ್ಮರಣೆ ಮಾಡಂತ ಸಂದರ್ಭವನ್ನು ಒದಗಿಸ್ಕೊಟ್ಟಂತ ಕೃಷ್ಣಣ್ಣವ್ರಿಗೆ ತುಂಬ ಧನ್ಯವಾದಗಳು. ರಾಮಾಯ, ರಾಮಭದ್ರಾಯ, ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ, ನಾಥ ಅಂದರೆ ಒಡೆಯ ಅಂತ ಯಜಮಾನ, ಸೀತಾಯ ಪದೇ ನಮಃ ಅಂತ. ಈ ರಾಮನಾಮ ಮೂಲತಃ ಈ ಜಗತ್ತಿಗೆ ಸೃಷ್ಟಿ ಮಾಡ್ಕೊಟ್ಟಾರೆ. ಅದು ರಾಮ ಸಾಕ್ಷಾತ್ ಈಶ್ವರನು.
ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ ರಾಮ ಮಂತ್ರ. ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ ರಾಮ ಮಂತ್ರ ಸಾಕ್ಷಾತ್ ಈಶ್ವರನು ಅದ್ರಲ್ಲಿ ಬರ್ತದೆ. ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ ರಾಮ. ಅದರಲ್ಲೇ ಬರ್ತ ನೋಡಿ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ. ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ ಸಾಕ್ಷಾತ್ ಈಶ್ವರನು. ಅಂದ್ರೆ ಈಶ್ವರನು ಬೇರೆ, ಶಿವ ಬೇರೆ, ವಿಷ್ಣು ಬೇರೆ ಅಂತಿಲ್ಲ. ಶಿವಾಯ ವಿಷ್ಣು ರೂಪಾಯ, ಶಿವರೂಪಾಯ ವಿಷ್ಣುವೇ. ಶಿವಶ್ಚ ಹೃದಯಂ ವಿಷ್ಣು, ವಿಷ್ಣುಶ್ಚ ಹೃದಯಂ ಶಿವ ಅಂತ ಹೇಳ್ತಾನೆ. ಇಲ್ಲಿ ಶಿವನೇ ವಿಷ್ಣು ಅಂತೆ, ವಿಷ್ಣುನೇ ಶಿವ. ಬ್ರಹ್ಮನೇ ಅವನು, ಸೃಷ್ಟಿಕರ್ತನೇ ಅವನು. ಎಲ್ಲರಿಗೂ ಮೀರಿದ ಬ್ರಹ್ಮ ಬೇರೆ, ಪರಬ್ರಹ್ಮ ಬೇರೆ. ಪರಬ್ರಹ್ಮ ಅಂತಂದ್ರೆ ಅವನ ಮುಂದೆ ಯಾರು ಇಲ್ಲ, ಎಲ್ಲ ಕಂಪ್ಲೀಟ್. ಭಗವದ್ಗೀತನ ಹೇಳ್ತಾನೆ ಕೃಷ್ಣ, ಎಲ್ಲವೂ ನಾನೇ, ನನ್ನಿಂದನೇ ಎಲ್ಲ. ಅನು ರೇಣು ತೃಣ ಕಾಷ್ಟ ಕಂಪ್ಲೀಟ್ ಎಲ್ಲ ನನ್ನಿಂದನೇ ಸೃಷ್ಟಿಯಾಗಿದೆ. ನಮ್ಮಲ್ಲಿ ಏನು ಮಾಡ್ತೀರಿ ನಾವು, ನಮ್ಮ ಈಶ್ವರ ದೊಡ್ಡವನು, ನಮ್ಮ ವಿಷ್ಣು ದೊಡ್ಡವನು ಅಂತ ನಾವು ಕಿತ್ತಾಡ್ತಾ ಇರ್ತೀವಿ. ಆದರೆ ಭಗವಂತ ಮೂಲತಃ ಒಬ್ಬನೇ, ಪರಬ್ರಹ್ಮ ಅಂತ. ಬ್ರಹ್ಮ ಬೇರೆ, ಪರಬ್ರಹ್ಮ ಬೇರೆ. ಪರಬ್ರಹ್ಮ ಅಂದ್ರೆ ಒಬ್ಬನೇ, ಅವನಿಂದ ಎಲ್ಲ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಹಾಗಾಗಿ ನೋಡಿ, ರಾಮ ಲಂಕೆಗೆ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದಾಗ ಯುದ್ಧದ ಉದ್ದೇಶ ಸೀತನ ಬಿಡಿಸ್ಕೊಂಡ್ಬರ್ಬೇಕು ಅಂತ. ಅಲ್ಲೇನಾಗ್ತದೆ ಅಂತಂದ್ರೆ ರಾವಣ ಸಂಹಾರ ಆಗ್ತದೆ. ಇನ್ನು ಸೀತನ ಬಿಡಿಸ್ಕೊಳ್ಳೋ ಸಂದರ್ಭದಲ್ಲಿ ಲಕ್ಷ್ಮಣ ಹೇಳ್ತಾನೆ, ಯಾಕಂದ್ರೆ ಸಂಪತ್ ಭರಿತವಾಗಿದೆ ಯಾವುದು, ಲಂಕಾಪಟ್ಟಣ ನಮ್ಮ ದೇಶಕ್ಕಿಂತ ತುಂಬ ಸಂಪದ್ಭರಿತವಾಗಿದೆ. ಹಾಗಾಗಿ ಹಣ ನಾವಿಲ್ಲೇ ಇಟ್ಕೊಳ್ಳೋಣ, ಈ ಲಂಕಾ ರಾಜ್ಯನ ನಾವೇ ಆಡ್ಕೊಂಡು ಆರಾಮಾಗಿ ಇಟ್ಕೊಳ್ಳೋಣ ಅಂತ ಕೇಳ್ತಾನೆ. ಅಂದ್ರೆ ಸಹಜವಾದ ಬಯಕೆ ಅದು. ಈ ಲಕ್ಷ್ಮಣ ಬೇರೆ ಯಾರು ಅಲ್ಲ. ಲಕ್ಷ್ಮಣ ಅಂತಂದ್ರೆ ಆದಿಶೇಷ, ಆದಿಶೇಷನೇ ಲಕ್ಷ್ಮಣನಾಗಿ ಬರೋದು. ಆವಾಗ ರಾಮ ಹೇಳ್ತಾನೆ, ನಾನು ಇಲ್ಲಿ ಬಂದಿರೋ ಉದ್ದೇಶ ಏನು, ಸೀತೆ ಬಿಡುಗಡೆ, ರಾವಣ ಸಂಹಾರ ಅಂದ್ರೆ ದುಷ್ಟ ಸಂಹಾರ, ಸೀತೆನ ಬಿಡುಗಡೆ ಅಷ್ಟೇ. ಇನ್ನು ರಾಜ್ಯಭಾರ ಮಾಡೋದು ಯಾರು, ಅವ್ರ ಸಂಬಂಧಿಕರು, ಅವ್ರ ರಕ್ತ ಸಂಬಂಧಿಕರು, ಅವ್ರು ಆಡ್ಬೇಕು. ನಮಗೂ ಅದಕ್ಕೆ ಸಂಬಂಧ ಏನು, ನಮ್ಮದು ಜಾಗ ಯಾವುದು, ಅಯೋಧ್ಯೆ. ಆ ಸಂದರ್ಭದಲ್ಲಿ ಒಂದು ಮಾತಾಡ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಅಂದರೆ ಜನನಿ ನನಗೆ ಜನ್ಮ ಕೊಟ್ಟಳು, ಜನನಿ ಜನ್ಮಭೂಮಿಶ್ಚ ಜನ್ಮ ಕೊಟ್ಟಿರ್ತಕ್ಕಂಥ ಭೂಮಿ, ಇವೆರಡು ನಮಗೆ ಸ್ವರ್ಗ ಅಂತ. ಹಾಗಾಗಿ ನಮ್ಮ ರಾಜ್ಯ, ನಮ್ಮ ದೇಶ ಅಯೋಧ್ಯೆ. ನಾವಿಲ್ಲಿ ಬಂದಿರೋ ಉದ್ದೇಶ ಇಷ್ಟೇ, ರಾವಣ ಸಂಹಾರ, ಸೀತೆ ಬಿಡುಗಡೆ. ಹಾಗಾಗಿ ಇಲ್ಲಿ ನಾವು ರಾಜ್ಯಭಾರ ಮಾಡಬೇಕು ಅಂದರೆ ವಿಭೀಷಣ ನೋಡಿ, ರಾಕ್ಷಸರ ನಡುವೆ ಇದ್ದರೂ ಸಹ ಅವನು ಒಬ್ಬ ಶ್ರೇಷ್ಠವ ಆಸ್ತಿಕ ಭಕ್ತ ಆಗಿರ್ತಾನೆ, ರಾಮ ಭಕ್ತ ಆಗಿರ್ತಾನೆ. ಹಾಗಾಗಿ ಆ ರಾಜ್ಯ ಪಟ್ಟಣ ವಿಭೀಷಣ ಕಟ್ತಾರೆ. ಮಾಸ್ಟರ್ ಹೇಳ್ದಂಗೆ ರಾವಣ ತೀರೋಗ್ತಾನೆ. ತೀರೋಗುವವರೆಗೂ ಅಷ್ಟೇ ಶತ್ರುತ್ವ, ತೀರೋದ್ಮೇಲೆ ಮುಗಿತು, ಅವನ ಆತ್ಮ ಹೋಗಿ ಇವನಾಗ ಸೇರ್ಕೊಂಡ್ಬಿಡ್ತದೆ. ಯಾರಲ್ಲಿ, ರಾಮನ. ಆಗ ಏನು ಮಾಡ್ತಾನಂದ್ರೆ ಗೌರವಯುತವಾಗಿ ಸಂಸ್ಕಾರ ಮಾಡಬೇಕು. ಈ ಕೈಕೆ ಕೇಳ್ತಾನೆ, ಇದು ದೇವಕಿ ದ್ವಾಪರ ಯುದ್ಧದಲ್ಲಿ ಕೇಳ್ತಾನೆ, ಏನಪ್ಪ ನೀನು ಭಗವಂತ ಕೃಷ್ಣನಿಗೆ ಹೇಳ್ತಾರ, ನೀನು ಭಗವಂತ ನೀನು ಮನಸ್ಸು ಮಾಡಿದ ನನಗೆ 14 ವರ್ಷ ಈ ಜೈಲಲ್ಲಿ ಕೊಳೆಯೋ ಹಂಗೆ ಇರಲಿಲ್ಲ. ಯಾರು ದೇವಕಿ ಹೇಳ್ತಾರದು ಕೃಷ್ಣನಿಗೆ, 14 ವರ್ಷ ನೀನು ನನ್ನ ಜೈಲಲ್ಲಿ ಕೊಳೆಯೋ ಹಂಗೆ ಇರಲಿಲ್ಲ, ನೀನು ಮನಸ್ಸು ಮಾಡಿದ್ರೆ ನಾನು ಯಾವಾಗ ಬಿಡುಗಡೆ ಮಾಡ್ಬೋದು. ಅವಾಗ ಕೃಷ್ಣ ಹೇಳ್ತಾನೆ, ರಾಮಾಯಣ ಕಾಲದಲ್ಲಿ ತ್ರೇತಾ ಯುಗದಲ್ಲಿ 14 ವರ್ಷ ನಿನ್ನನ್ನು ಕೈಕೆಯಾಗಿ ವನವಾಸ ಕಳಿಸಿದೆ. ಅದೀಗ ಪ್ರಾರಬ್ಧ, ನನ್ನ ಜವಾಬ್ದಾರಿ ಅದು. ವಿಷ್ಣು ಸಹಸ್ರನಾಮ ಎಷ್ಟು ಫಲ ಸಿಗ್ತದೋ ಅಷ್ಟೇ ಫಲ ಇವು ಸಿಗ್ತದೆ. ಲೆಕ್ಕ ಹಾಕೊಳ್ಳಿ, ಅಷ್ಟು ವಿದ್ಯೆ. ಅವರು 3/4 ಗಂಟೆ ವಿಷ್ಣು ಸಹಸ್ರನಾಮ ಹೇಳಿದ್ರು ಅಂದರೆ ನೀವು ಕೂತ್ಕೊಂಡು 3 ಲೈನು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮರೋ ಸಹಸ್ರನಾಮದ ತುಲ್ಯ ರಾಮ ರಾಮ ಇಷ್ಟು ಹೇಳ್ಬಿಟ್ರೆ ಸಾಕಂತ ಫಲ ಸಿಕ್ಕೋ. ಅದೊಂದು ಪ್ರಶ್ನೆ ಬರುತ್ತೆ. ಅದಂದ್ರೆ ಅಲ್ಲಿ 1000 ನಾಮ ಇದೆ, ಇಲ್ಲಿ ಬರೀ 4 ಲೈನ್ ಇದೆ. 4 ಲೈನ್ಗೂ 1000 ನಾಮಕ್ಕೂ ಹಿಂಗೆ ಅಂದರೆ ಒಂದು ಸಲ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯ ರಾಮನಾಮವರನೆ. ಅದು 10 ಸರಿ ಆಗ್ತದೆ. ಒಂದು ಸಲ ಹೇಳಿದ್ರೆ 10 ಸರಿ, 10 × 10 × 10 10 100 100 1000 ಅಲ್ಲಿಗೆ 1000 ಆಗೋಯ್ತು. ಅಂದರೆ
ಸ್ವಾಮಿ ಹೇಳಕ್ಕೆ ಬಾಯಿ ತಿರುಗಲ್ಲ, ಏನು ಮಾಡೋದು? ಇದು ಪ್ರಶ್ನೆ ಬರ್ತದೆ. ಯಾಕಂದ್ರೆ ಕೆಲವರು ಮೂಕರಿರ್ತಾರೆ, ಬಾಯಿ ತಿರುಗಲ್ಲ, ಸಂಕೋಚ, ಮುಜುಗರ ಇವೆಲ್ಲ ಶುರು. ಅವಾಗ ಕೇಳ್ಬಿಡು, ಈ ಪಾರಾಯಣ ಮಾಡ್ತಿರ್ತಾರಲ್ಲ, ಅಲ್ಲೋಗಿ ಆಲಿಸಿದ್ರೆ ಸಾಕಂತೆ, ಕೇಳಿಸ್ಕೊಂಡ್ರೆ ಸಾಕು. ಅವ್ರಿಗೇನು ಫಲ ಇದೆಯೋ ಅದೇ ಫಲ. ಆಯಿತು, ಕಿವಿನೂ ಕೇಳಿಸಲ್ಲ, ಏನು ಮಾಡಬೇಕು? ಆವಾಗ ಆ ಪೂಜೆಯಲ್ಲಿ ಭಾಗವಹಿಸ್ಕೊಂಡು, ಈಗ ನಮ್ಮ ಕೃಷ್ಣಪ್ಪನವರು ಇಲ್ಲಿ ಒಂದು ಸತ್ಸಂಗ ಮಾಡಿದ್ದಾರೆ, ಎಲ್ಲರನ್ನೂ ಸೇರೋಂಗೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಭಾಗವಹಿಸಿದ್ರು ಸಹ 4 ಭಾಗ ಯಾವುದು ಈ ಪುಣ್ಯದ ಶೇಷ ಆಗಿದೆ. 4 ಭಾಗ ಅಂದರೆ ಒಬ್ರು ಯಾರು ಖರ್ಚು ಮಾಡಿದ್ರು, ಒಬ್ರು ಯಾರು ಮಾಡಿಸಿದ್ರು, ಒಬ್ಬರೆಲ್ಲ ವ್ಯವಸ್ಥೆ ಮಾಡಿದ್ರು, ಇನ್ನೊಬ್ರು ಬಂದು ಭಾಗವಹಿಸಿದ್ರು, ಅವ್ರಿಗೂ ಒಂದು ಫಲ ಹೊಟ್ಟು. ಹಾಗಾಗಿ ಸುಮ್ಮನೆ ಭಾಗವಹಿಸಿದ್ರು ಸಾಕಂತೆ, ಕೇಳಿದ್ರು ಸಾಕು. ರಾಮ ಅಂದ್ರೆ ಬರೀ ವ್ಯಕ್ತಿ ಅಲ್ಲ, ಬರೇ ಒಂದು ವ್ಯಕ್ತಿಯ ಒಂದು ಪೂಜೆ, ಒಂದು ದೇವರು, ಆ ದೇವರ ಸ್ವರೂಪ ಅಲ್ಲ. ರಾಮ ಅಂದ್ರೆ ಮೌಲ್ಯಗಳು, ರಾಮ ಅಂದ್ರೆ ಸದ್ಗುಣಗಳು, ರಾಮ ಅಂದ್ರೆ ಶಕ್ತಿ, ರಾಮ ಅಂದ್ರೆ ಸಕಲ ಸೃಷ್ಟಿ ಏನಿದೆ ಆ ಸೃಷ್ಟಿಯ ಮಾನವ ಅವತಾರ ಸಾಕಾರ ಮೂರ್ತಿ ಶ್ರೀರಾಮ. ಅಂಥವರ ರಾಮನ ನಾನು ಏನು ಹೇಳೋದು ನಮ್ಮಗಳೆಲ್ಲ ಒಂದು ಅವಕಾಶ. ಅದನ್ನು ನಾವು ಯಾವ ರೀತಿ ಅಂದರೆ ಆ ರಾಮನ ಗುಣಗಳನ್ನು ಸ್ವಲ್ಪ ಆದರೂ ನಮ್ಮಲ್ಲಿ ಅಳವಡಿಸ್ಕೊಂಡಾಗ ಆ ಒಂದು ಪ್ರೀತಿ ಇನ್ನೇನು ಅಲ್ಲ. ರಾಮ ಅಂದ್ರೆ ಪ್ರೀತಿ. ಅವ್ನು ಗಟ್ಟಿಯಾಗಿ ಮಾತಾಡಿದ್ರೆ ಹೇಗೆ ನಾವು ಪಕ್ಷಗಳಲ್ಲಿ ನೋಡಲ್ಲ, ಎಲ್ಲೂ ನೋಡಲ್ಲ. ಪ್ರೀತಿಯಿಂದ ಹೇಳೋದು, ಪ್ರೀತಿಯಿಂದ ಮಾತಾಡೋದೇ ರಾಮ. ಪ್ರೀತಿ ತೋರಿಸೋದೇ, ಪ್ರೀತಿ ಪ್ರೇಮ ಅನ್ನೋದೇ ರಾಮ. ಆ ಪ್ರೀತಿ ಪ್ರೇಮ ಬೆಳೆಸ್ಕೊಂಡಾಗ ಈ ದ್ವೇಷ, ಅಸೂಯೆ, ಈ ಕೋಪ, ತಾಪ ಯಾವ ಇರಲ್ಲ. ಜೀವನ ಎಷ್ಟು ಸಂತೋಷವಾಗಿರುತ್ತೆ ಅಂದರೆ ನಾವೆಲ್ಲ ಬದುಕೋದು. ಅದಕ್ಕೆ ನಮಗೆಲ್ಲ ಬೇಕಾದದೇನು? ಸುಖ. ಸುಖಕ್ಕೋಸ್ಕರ ನಾವು ಒದ್ದಾಡೋದು. ಪ್ರತಿಯೊಬ್ಬರು ಸಹ ಸುಖಕ್ಕೆ ನಾವು ತಿಳ್ಕೊಂಡಿದ್ದೀವಿ ದುಡ್ಡು ಸಂಪಾದನೆ ಮಾಡಬೇಕು, ದುಡ್ಡು ಸಂಪಾದನೆಯಿಂದ ನಾವು ಸುಖ ಪಡಿತೀವಿ. ಅದು ಸುಳ್ಳು. ಸುಖದಿಂದ ಪಡಿತೀವಿ, ದುಡ್ಡು ಸಂಪಾದನೆಯಿಂದ ಪಡಿತೀವಿ. ಏನು ಪಡಿತೀವಿ? ಹೈಟೆಕ್ ಜೀವನ ಪಡಿತೀವಿ. ಆದರೆ ಜೀವನ ಶಾಂತಿ, ನೆಮ್ಮದಿ, ಸಂತೋಷ ಅನ್ನೋದು ಅದರಲ್ಲಿ ಸಿಗಲ್ಲ. ಸಂಪಾದನೆ ಬೇಕು ಅದು ಕೊನೆಯೇ ಇಲ್ಲ. ಆದರೆ ಈ ಒಂದು ಅಂಶಗಳನ್ನು, ಒಂದು ಗುಣಗಳನ್ನು ನಾವು ತಿಳ್ಕೊಂಡಾಗ ಅದು ಇಷ್ಟ ಭಾವ ಸಾಕಪ್ಪ, ಇನ್ನು ಸೇವೆ ಸಿಕ್ಕಿದ್ರೆ ಸಾಕು, ಇನ್ನು ಒಂದು ಪೂಜೆಗೆ ಅವಕಾಶ ಸಿಕ್ಕಿದ್ರೆ ಸಾಕು. ಆ ಒಂದು ಪ್ರೀತಿ ಪ್ರೇಮ ಮನೆಯಲ್ಲಿ ಮಕ್ಕಳು ಮನೆ ಜೊತೆಲಿ ಹಂಚಿಕೊಂಡು ಬದುಕಿದಾಗ ನಿಜಕ್ಕೂ ಅದು ಸಂತೋಷ, ಸುಖ ಅನ್ನೋದು ಅಲ್ಲಿ ಸಿಗುತ್ತೆ. ಅಂಥದ್ದು ನಮ್ಮ ರಾಮನ ಜನ್ಮ ಚರಿತ್ರೆ, ರಾಮನ ಒಂದು ಚರಿತ್ರೆಯಲ್ಲಿ ತುಳಸಿದಾಸರು ಅವರ ಜೀವನ ಚರಿತ್ರೆ ಸಮಯ ಇಲ್ಲ, ನಾನು ಮಾತು ಕೇಳಬೇಕಾದ್ರೆ ಎಷ್ಟು ಯಾವ ರೀತಿ ಇರ್ತಾರೆ. ಒಂದೇ ಒಂದು ಪರಿವರ್ತನೆ ಆದ್ಮೇಲೆ ಅವ್ರು ಕೇಳ್ತಾರೆ, ನೀವು ಯಾಕೆ ಮೊದಲು ಅವಕ್ಕವರೆಗೂ ರಾಮಾಯಣ ಜನಸಾಮಾನ್ಯರು ಓದಕ್ಕೆ ಆಗ್ತಿರ್ಲಿಲ್ಲ. ಸಂಸ್ಕೃತದಲ್ಲಿ ಇದ್ದಿದ್ದವರು, ಯಾರಿಗೂ ರಾಮಾಯಣ ಕಥನೆ ಗೊತ್ತಿರ್ತಿಲ್ಲ. ಅವರು ಜನಸಾಮಾನ್ಯರ ಮಾತಿನಲ್ಲಿ, ಹಾಡಿನಲ್ಲಿ ರಾಮಾಯಣ ಬರೋದು. ಕೇಳ್ತಾರೆ, ಯಾಕೆ ನೀವು ಈ ಥರ ಬಂದಿದ್ದೀರಿ ಅಂತ ಅವ್ರು ಹೇಳ್ತಾರೆ. ಅವರು ಎಷ್ಟೋ ರಾಮಾಯಣ ಎಷ್ಟೋ ಜನ ಗೊತ್ತಿಲ್ಲ. ಇವತ್ತು ಮನೆಯಲ್ಲಿ ಜಗಳ, ದ್ವೇಷ, ಅಪ್ಪ ಅಮ್ಮನ ಮೇಲೆ ಜಗಳ, ಅಣ್ಣ ತಮ್ಮನ ಜಗಳ, ಇವೆಲ್ಲ ಯಾಕೆ ಆಗ್ತಿದೆ? ಇದನ್ನ ರಾಮನ ಚರಿತ್ರೆ ಮೂಲಕ ನಾನು ಮನೆಗೂ ತಲುಪಿಸ್ಬೇಕು. ಮನೆಗೂ ಇದು ಓದ್ತಾ ಅವರಲ್ಲಿ ಪರಿವರ್ತನೆ ಬರಬೇಕು. ಏನು? ಅಣ್ಣ ತಮ್ಮಂದ್ರೆ ಯಾವ ರೀತಿ ಬದುಕಬೇಕು, ತಂದೆ ತಾಯಿ ಯಾವ ರೀತಿ ನೋಡ್ಕೊಬೇಕು, ಇದು ಎಲ್ಲ ಬರಬೇಕು ಅಂತ ನಾನು ಇದು ಬರಿತಾ ಇದ್ದೀನಿ. ಅತಿ ದಯಾ ಪರುಡೈನ ಆತ್ಮರಾಮುಡು ಗುರುಡು. ತಾತಯ್ಯನವರು, ಕೈವಾರ ತಾತಯ್ಯನವರು ವಾಣಿ ಇದು. ಅತಿ ದಯಾ ಪರುಡೈನ ఆత్మరాముడు గురుడు తన్ను పోషించిన తల్లి గురువు విద్య నేర్పినవాడు ఉత్తమ గురువురా నాద బ్రహ్మానంద నారాయణ ಕವಿ. ನಮ್ಮ ಸುಬ್ರಾಯ ಶರ್ಮ ಗುರುಗಳ ಪಾದಾರವಿಂದಕ್ಕೆ ಮುನ್ಸುತ್ತಾ ಎಲ್ಲ ವಿದ್ಯೆಗಳಿಗೂ ಗುರುವಿದ್ದಾರೆ. ಅಂದರೆ ನನಗೆ ಅಧ್ಯಾತ್ಮ ವಿದ್ಯೆಯನ್ನು 7 ವರ್ಷಗಳ ಕಾಲ ನಮ್ಮ ಗುರುಗಳು ಪ್ರತಿದಿನವೂ ತನ್ನ ಬಳಿಯಲ್ಲಿ ಇರಿಸ್ಕೊಂಡು, ಸಾಮಾನ್ಯವಾಗಿ ರಾತ್ರಿ ಹೊತ್ತು ಸಹಿತ ನನ್ನ ಅಲ್ಲೇ ಕರೀತಾ ಇದ್ದರು. ನಾನು ಅಲ್ಲೇ ಹೋಗಿ ಅವ್ರ ಸೇವೆ ಮಾಡ್ತಾ, ರಾತ್ರಿ ಆಗಲು ಅವ್ರ ಸೇವೆ ಮಾಡಿ ಅವರ ವೇದವಾಕ್ಯಗಳು, ಅವರ ಇದನ್ನೆಲ್ಲ ನನಗೆ ಅನುಭವ ಮಾಡಿಸಿ ಎಲ್ಲನೂ ಇದು ಮಾಡಿಸಿದ್ದಕ್ಕೆ ನಮ್ಮ ಮುರಳಿ ಸ್ವಾಮಿಗಳು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ರಾಮನಾಮನ ನನಗೆ ಬೋಧನೆ ಮಾಡಿದ್ರು, ತಾರಕ ಮಂತ್ರ. ಆವತ್ತಿನಿಂದಲೂ ನಾನು ಪ್ರತಿದಿನ 3 ಗಂಟೆಗೆ ಎದ್ದು
1 ಗಂಟೆ ಧ್ಯಾನ ಮಾಡ್ತೀನಿ, ತಾರಕ ಮಂತ್ರ ಧ್ಯಾನ, ಆಮೇಲೆ ಗೀತಾ ಪಾರಾಯಣ ಇದೆಲ್ಲ ಇಟ್ಕೊಂಡಿದ್ದೀವಿ. ಮಧ್ಯಾಹ್ನದ ಮೇಲೆ 3:15 ಗಂಟೆಯಿಂದ ದಿನ ರಾಮಕೋಟಿ ಬರೆಯೋದು ಪ್ರತಿದಿನ. ಅಕಸ್ಮಾತಾಗಿ ಎಲ್ಲನೂ ಹೋದರೆ ಇಲ್ಲ ಅಂದರೆ ಬರೀತೀನಿ. ಪ್ರತಿದಿನ ನಾನು 2 ಗಂಟೆಗೆ ಊಟ ಮಾಡಿಬಿಟ್ರೆ ಒಂದು ಅರ್ಧ ಗಂಟೆ ಸುಧಾರಿಸ್ಕೊಂಡು ಮೇಲಕ್ಕೆ ಬಂದುಬಿಡ್ತೀನಿ. ಬಂದು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡು ರಾಮಕೋಟಿ ಬರೆಯೋದು. ಇದನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ಸುಬ್ರಾಯ ಶರ್ಮರವರು ನನಗೆ ಎಲ್ಲ ಅನುಕೂಲ ಮಾಡಿಕೊಟ್ಟು. ರಾಮನ ಬಗ್ಗೆ ಒಂದು 4 ಸಾಲುಗಳನ್ನ ಹೇಳ್ಕೊಡ್ತೀನಿ, ತಾವೆಲ್ಲರೂ ಗಟ್ಟಿಯಾಗಿ ಹೇಳ್ಬೇಕು. ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ, ಆತ್ಮ ರಾಮ ಆನಂದ ರಾಮ ಸರ್ವಮಂಗಳ ರಾಮ ಸೀತಾರಾಮ